ಎರಲಿಕ್ಕೆ ಒಬ್ಬ ಗಂಡಸನಿಗೆ ಸಾಧ್ಯವಿಲ್ಲ ಎಂಬುದಾಗಿತ್ತು ಎಪಿ ಉಸ್ತಾದರ್ ಅವರು ಹೇಳಿರುವುದು. ಅದನ್ನು ತಿರುಚಿ ಮಹಿಳೆಯರು ಎರಲು ಮಾತ್ರ ಸಾಧ್ಯ ಎಂದು ತಪ್ಪು ಕಲ್ಪನೆಗಳನ್ನು ದೇಶದಾದ್ಯಂತ ಹರಡಲು ಯಾರು ಷಡ್ಯಂತ್ರ ಮಾಡಿದ್ದಾರೆ ಎಂಬುದು ಸ್ಪಷ್ಟ. ನೀವು ನೋಡಿ ಇನ್ನೊಮ್ಮೆ ಕ್ಲಿಪ್ ಆಗಿ. ಕರೆಕ್ಟ್ ಕರೆಕ್ಟ್. ಅದು ಆ ವಿಚಾರವನ್ನು ನಾನು ಕೂಡ ಒಪ್ಕೊಳ್ತೇನೆ. ಅಂದ್ರೆ ಹೇರುವಂತ ಆ ಒಂದು ಗುಣ ಅದು ಮಹಿಳೆಯರಲ್ಲಿ ಆ ವಿಚಾರ ಮಾತ್ರ ಇರುವ ಕಲ್ಪನೆಗಳನ್ನು ಕೆಲವು ಮಾಧ್ಯಮಗಳು ಮಾಡಿದೆ. ಖಂಡಿತ. ಆದ್ರೆ ಮುಂದಕ್ಕೆ ಮಾತಾಡ್ತಾ ಹೋದ ಇದ್ದಂತೆ ಕೆಲವೊಂದು ವಿಚಾರಗಳನ್ನ ಅವರು ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಹುದ್ದೆಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಡಾಕ್ಟರ್ಗಳಾಗಿರ್ಬೋದು ಯಾರೂ ಕೂಡ ಮಹಿಳೆಯರು ಇರಲಿಕ್ಕೆ ಸಾಧ್ಯ ಇಲ್ಲ, ಮಹಿಳೆಯರು ಇಲ್ಲ, ಅದನ್ನೊಂದು ಸವಾಲಾಗಿ ಅವರು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನೀವು ಪ್ರಥಮ ನಿಮ್ಮ ಸವಾಲಿಗೆ ಉತ್ತರವಾಗಿ ಎಪಿ ಉಸ್ತಾದರ್ ಅವರೇ ಇವತ್ತು ಕೊಟ್ಟಂತ ಸ್ಪಷ್ಟೀಕರಣವನ್ನು ನಮ್ಮ ಮಾಧ್ಯಮವನ್ನು ನಮ್ಮ ಈ ಟಿವಿ ಚಾನೆಲ್ ಅನ್ನು ವೀಕ್ಷಿಸುವಂತಹ ವೀಕ್ಷಕರು ತುಂಬಾ ಸಾವಿರಾರು ಮಂದಿ ವೀಕ್ಷಿಸ್ತಾ ಇದ್ದಾರೆ. ನಿಮ್ಮ ಮಾಧ್ಯಮ ಮುಖಾಂತರ ಎಪಿ ಉಸ್ತಾದರ್ ಅವರ ಸ್ಪಷ್ಟೀಕರಣವನ್ನು ಹೇಳ್ತಾ ಇದ್ದೀನಿ. ಮಹಿಳಾ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ ಕಾಂದವರಂ, ಕಲ್ಲಿಕೋಟೆ. ಸ್ತ್ರೀ ಸಮಾನತೆಗೆ ಸಂಬಂಧಿಸಿ ನಾನು ನೀಡಿರುವ ಹೇಳಿಕೆಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ಮಹಿಳೆಯರ ಸುರಕ್ಷತೆಯನ್ನು ಪ್ರತಿಪಾದಿಸುವ ನಿಲುವಾಗಿದೆ ಇಸ್ಲಾಮಿನದ್ದು. ಮಹಿಳೆಯರನ್ನು ಸುಶಿಕ್ಷಿತರನ್ನಾಗಿಸಲು ಬೇಕಾದ ಸುವ್ಯವಸ್ಥಿತವಾದಂತಹ ಶಿಕ್ಷಣ ಸಂಸ್ಥೆಗಳು ನಮ್ಮದೇ ಮರ್ಕಜ್ ಅಧೀನದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸುನ್ನಿ ಸಂಘ ಸಂಸ್ಥೆಗಳನ್ನು ನಡೆಸುತ್ತಾ ಇದೆ. ಮಹಿಳೆಯರ ಭದ್ರತೆಯ ಬಗ್ಗೆ ಮಾತನಾಡಿದ್ದೇ ಅಷ್ಟೇ. ಕೌಟುಂಬಿಕ ಜೀವನದಲ್ಲಿ ಸ್ತ್ರೀ ಪುರುಷರ ಜವಾಬ್ದಾರಿ ಬಗ್ಗೆ ಮಾತನಾಡುವಾಗ ಮಾತೃತ್ವದ ಮಹತ್ವದ ಕುರಿತು ಪ್ರಸ್ತಾಪಿಸಿದ್ದೆ. ಇದರ ಮಧ್ಯೆ ಮಹಿಳೆಯರಿಗೆ ಮಾತ್ರ ಹೆರಿಗೆ ಸಾಮರ್ಥ್ಯವಿದೆ ಎಂಬ ಸತ್ಯವನ್ನು ಉಲ್ಲೇಖಿಸಿದ್ದೆ. ಹೆರಿಗೆ ಮಕ್ಕಳ ಲಾಲನೆ ಪಾಲನೆಯನ್ನು ಭೂಲೋಕದ ಮನುಷ್ಯರ ಕಾರ್ಯಗಳಲ್ಲೇ ಅತ್ಯಂತ ಶ್ರೇಷ್ಠ ಎಂಬುದೇ ನಮ್ಮ ನಂಬಿಕೆ. ಮಹಿಳೆ ಮಾತ್ರ ಹೆರಲು ಸಾಧ್ಯ ಎಂಬ ನನ್ನ ಉಲ್ಲೇಖವನ್ನೇ ಮಹಿಳೆ ಹೆರಲು ಮಾತ್ರ ಸೀಮಿತ ಎಂದು ನಾನು ಹೇಳಿದ್ದಾಗಿ ಸುಳ್ಳು ಸುದ್ದಿ ಹರಡಲಾಗಿದೆ. ಮಾತೆಯ ಪಾದದಡಿ ಸ್ವರ್ಗ ಎಂಬ ವಿಶ್ವಪ್ರವಾದಿಯ ಬೋಧನೆಗಳೇ ನಮ್ಮನ್ನು ಮುನ್ನಡೆಯುತ್ತಿರುವುದು. ವಾಸ್ತವವನ್ನು ಅರಿಯದೆ ನನ್ನ ಹೇಳಿಕೆ ಸಂಬಂಧಿಸಿ ತಪ್ಪಾಗಿ ಪ್ರತಿಕ್ರಿಯಿಸಿದವರು ತಿದ್ದಬೇಕು ಎಂದು ಅಖಿಲ ಭಾರತ ಸುನ್ನಿ ಉಲಮಾ ಒಕ್ಕೂಟದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಾಂತಪುರಂ ಎಪಿ ಅಬು ಮುಸ್ಲಿಯಾರ್ ಹೇಳಿದ್ದಾರೆ. ಓಕೆ ಸರ್, ಈಗ ಹೇಳಿಕೆಯನ್ನು ನೀಡಿರಬಹುದು, ಪತ್ರಿಕೆಗಳು ಪ್ರಕಟ ಮಾಡಿದೆ, ಮರುದಿನ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದೀರಿ, ಒಟ್ಟು ಆಯ್ತು. ಏನಿದ್ರು ಕೂಡ ಕೆಲವೊಂದು ಸ್ಪಷ್ಟೀಕರಣವನ್ನು ಈ ವಿಚಾರದಲ್ಲಿ ಬಹುಶಃ ಎಪಿ ಅಬೂಬಕರ್ ಅವರ ನಿಲುವೇ ನಿಮ್ದು ಕೂಡ ನಿಲುವು ಅದೇ ಆಗಿರ್ಬೋದು ಅಂತ. ಅಲ್ಲ, ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ನಿಲುವು ಒಂದು ಸ್ವಂತವಾದಂತಹ ನಿಲುವು ಎಪಿ ಅಬೂಬಕರ್ ಮುಸ್ಲಿಯಾರಿಗೂ ಶಾಫಿ ಅವರ ತತ್ವ ಸಿದ್ಧಾಂತ ಯಾರಿಗೂ ಇಲ್ಲ. ಇಸ್ಲಾಮಿನ ತತ್ವ ಸಿದ್ಧಾಂತ ಏನು ಅದನ್ನೇ ಎಪಿ ಅಬೂಬಕರ್ ಮುಸ್ಲಿಯಾರ್ ಆದ್ರೂ ಕೂಡ ಇಸ್ಲಾಂನಲ್ಲಿ ಕೆಲವೊಂದು ಆದ್ರೆ ಎಪಿ ಉಸ್ತಾದರ್ ಅವರ ಸಿದ್ಧಾಂತ ಏನಿದೆ ಅಥವಾ ಅವರ ಆದರ್ಶ ಏನಿದೆ ಅದು ಪವಿತ್ರ ಕುರ್ಆನ್, ಹದೀಸ್ ಮತ್ತು ಪೌರಾಣಿಕ ಗ್ರಂಥಗಳ ಅದೇ ಪ್ರತಿಪಾದನೆ ಎಪಿ ಅಬೂಬಕರ್ ಮುಸ್ಲಿಯಾರ್. ಸ್ವಂತದ್ದಾದಂತಹ ಒಂದು ವಾದ ಎಪಿ ಅಬೂಬಕರ್ ಮುಸ್ಲಿಯಾರ್ ಸಾಹೇಬರಿಗೂ ಇಲ್ಲ, ಜಾಗತಿಕ ಮಟ್ಟದ ಸುನ್ನಿ ಸಂಘ ಸಂಸ್ಥೆಗಳಿಗೂ ಇಲ್ಲ. ಓಕೆ, ಏನಿದ್ರು ಕೂಡ ನಂಗೆ ಕೆಲವೊಂದು ಸ್ಪಷ್ಟೀಕರಣ ಬೇಕಿದೆ. ಮೊದಲನೇ ಪ್ರಶ್ನೆ, ಬಹುಶಃ ನೀವು ಆ ತರ ಹೇಳಿರ್ಬಹುದು, ಹೇಳಿಲ್ಲ, ಏನಿದ್ರು ಕೂಡ ಮೊದಲನೇ ಪ್ರಶ್ನೆ, ಹೆಣ್ಣು ಲಾಲನೆ ಪಾಲನೆ ಅಥವಾ ಪತಿ ಮಕ್ಕಳ ಪೋಷಣೆ ಅಷ್ಟೇ ಅವರಿಗೆ ಸೀಮಿತವ ಅಥವಾ ಅದಕ್ಕಿಂತ ಮಿಗಿಲಾದ ಹುದ್ದೆ ಅಥವಾ ಮಿಗಿಲಾದ ಒಂದು ಕಾರ್ಯ ಹೆಣ್ಣಿಗೆ ಇಸ್ಲಾಂನಲ್ಲಿ ಇದೆಯಾ ಅಂತ? ಅಷ್ಟಕ್ಕೆ ಸೀಮಿತ ಅಂತ ಯಾರು ಹೇಳಿಲ್ಲ ಇಲ್ಲಿ. ಅದು ಅವರ ಗೌರವಕ್ಕೆ ಅವರ ಪಾವಿತ್ರ್ಯತೆಯನ್ನು ಅಧಿಕಗೊಳಿಸುವಂತಹ ಕೆಲವು ವಿಚಾರಗಳಲ್ಲಿ ಅದು ಒಂದು ಮಾತ್ರ. ಅಲ್ಲದೆ ಹೆಣ್ಣಿಗೆ ಹಲವಾರು ವಿಚಾರಗಳನ್ನು ಪವಿತ್ರವಾದಂತಹ ಇಸ್ಲಾಂ ಕೊಟ್ಟಿದೆ. ಇಸ್ಲಾಂ ಧರ್ಮ ಗ್ರಂಥಗಳು ಮತ್ತು ಇಸ್ಲಾಂ ಧರ್ಮ ಹೆಣ್ಣಿಗೆ ಕೊಟ್ಟಂತಹ ಒಂದು ಸ್ವಾತಂತ್ರ್ಯವಿರಲಿ, ಅವರ ಗೌರವವಿರಲಿ ಇನ್ನೆಲ್ಲೂ ಕಾಣಲು ಅಸಾಧ್ಯ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಅಷ್ಟು ಗೌರವ ಸ್ಥಾನದಲ್ಲಿ ಹೆಣ್ಣನ್ನು ಇಸ್ಲಾಂ ಇಟ್ಟಿದೆ, ಅವರಿಗೆ ಪಾವಿತ್ರ್ಯತೆಯನ್ನು ಕೊಟ್ಟಿದೆ. ಸೊ ಹಾಗಾಗಿ ಅಂದ್ರೆ ಅವರಿಗೆ ಇದರಿಂದ ಹೆಚ್ಚಿನ ಪ್ರತಿಫಲ ಇದೆ ಅಂತ ಹೇಳುವ ಮೂಲಕ ಅವರನ್ನು ಮನೆಯೊಳಗೆ ಇರಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆಯಾ ಅಂತ. ಅಂದರೆ ಈಗ ನೀವು ನೋಡಿ, ಮನೆಯೊಳಗೆ ಇರಬೇಕೆಂದು ಯಾರು ಹೇಳ್ತಾ ಇಲ್ಲ, ಆದರೂ ಅವರ ಸೌಂದರ್ಯವನ್ನು ಪ್ರದರ್ಶನ ಮಾಡಬಾರದು ಎಂದು ಇಸ್ಲಾಮಿನ ಆದೇಶವಾಗಿದೆ. ಅದು ಪವಿತ್ರ ಕುರಾನ್ ಆದೇಶವಾಗಿದೆ. ಅಂದ್ರೆ ಬೇರೆ ಮನೆಯಲ್ಲಿರಬೇಕೆಂದು ಯಾರು ಹೇಳಿಲ್ಲ. ಈಗ ಎಪಿ ಉಸ್ತಾದರ ಸ್ಪಷ್ಟೀಕರಣ ನೀವು ನೋಡಿದೀರಾ. ಮರ್ಕಜು ಸಕಾಫತಿ ಸುನ್ನಿಯ ಮಾತ್ರವಲ್ಲ, ಜಾಮಿಯಾ ಸಾದಿಯಾ ಅರಬಿಯಾ ಮಾತ್ರವಲ್ಲ, ಕುಟ್ಯಾಡಿ ಸಿರಾಜುಲ್ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ನಾಯಕತ್ವದಲ್ಲಿ ನಡೆಯುವಂತಹ ಇದು ಏನು ಎಜುಕೇಶನ್ ರೆವಲ್ಯೂಷನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬರೀ ಕೇರಳದಲ್ಲಿ ಮಾತ್ರ ಅಲ್ಲ, ನಮ್ಮ ಇಲ್ಲಿನ ಅಲ್ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಇರಬಹುದು, ದಾರುಲ್ ಇರ್ಷಾದ್ ಇರಬಹುದು, ಮಹಿಳೆಯರಿಗಾಗಿಯೇ ನಾವು ತೆರೆದಿರುವಂತಹ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಓಪನ್ ಮಾಡಿರುವಂತಹ ನಮ್ಮ ಕರ್ನಾಟಕದ ಮರ್ಕಜುಲ್ ಹುದಾ ಪುತ್ತೂರು ಕುಂಬ್ರದಲ್ಲಿದೆ. ಮುಂತಾದ ಹಲವು ನಮ್ಮ ಮಹಿಳೆಯರಿಗೆ ಬೇಕಾದ ಶಿಕ್ಷಣ ಕೊಡುವಂತಹ ಜಾಗ
ಜಾಗತಿಕ ಕಾಶ್ಮೀರದಲ್ಲಿ, ಬಿಹಾರದಲ್ಲಿ, ಗುಜರಾತಿನಲ್ಲಿ, ಬೆಂಗಳೂರಿನಲ್ಲಿ, ರಾಷ್ಟ್ರದ ವಿವಿಧ ಕಡೆಗಳಲ್ಲಿ ಮಹಿಳೆಯರಿಗೆ ಬೇಕಾದಂತಹ ಶಿಕ್ಷಣ ಕೊಡುವಂತಹ ಓರ್ವ ಅಂತಾರಾಷ್ಟ್ರ ನಾಯಕ ಮಹಿಳೆಯರನ್ನು ಕೀಳು ಮಟ್ಟದಲ್ಲಿ ಕಾಣಬಹುದು ಎಂದು ಹೇಳಲು ಸಾಧ್ಯವೇ ಇಲ್ಲ. ಅದರೊಟ್ಟಿಗೆ ಇಸ್ಲಾಂ ಮತ್ತು ಒಬ್ಬ ಮುಸಲ್ಮಾನನಿಗೆ ಅವನ ಪವಿತ್ರವಾದಂತಹ ಗ್ರಂಥವಾಗಿದೆ ಪವಿತ್ರ ಕುರ್ಆನ್. ಅದಕ್ಕಿಂತ ದೊಡ್ಡದಾದಂತಹ ಒಂದು ಅವನಿಗೇನೂ ಇಲ್ಲ. ಯಾಕಂದ್ರೆ ಅಲ್ಲಾಹನ ಇದು ವಾಣಿಗಳದು. ಅಲ್ಲಾಹನ ವಾಣಿಗಳನ್ನು ನಂಬದಂತಹ ಓರ್ವ ಮುಸಲ್ಮಾನ ಜಗತ್ತಿನಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪವಿತ್ರ ಕುರ್ಆನ್ ಸ್ಪಷ್ಟವಾಗಿ ಹೇಳುತ್ತದೆ, ಅರ್ರಿಜಾಲು ಕವ್ವಾಮೂನ ಅಲನ್ನಿಸಾ. ಯಾಕಂದ್ರೆ ಕೆಲವು ವಿಚಾರಗಳು ಪುರುಷನು ಸ್ತ್ರೀಗಿಂತ ಬಲಯುತನಾಗಿರುತ್ತಾನೆ ಅಧಿಕಾರದ ವಿಚಾರದಲ್ಲಿ. ಉದಾಹರಣೆಗೆ ಒಂದು ಮನೆಗೆ ಬೇಕಾದಂತಹ ಮಕ್ಕಳನ್ನು, ಅದೇ ಪ್ರಕಾರ ಪತ್ನಿಯರನ್ನು, ಕುಟುಂಬವನ್ನು ಸಾಕಿ ಸಲಹುವಂತಹ ಅದರ ಖರ್ಚು ವೆಚ್ಚಗಳು, ಅದು ಒಬ್ಬ ಗಂಡನಿಗೆ ಅಥವಾ ಒಬ್ಬ ಪುರುಷನಿಗೆ ಸೀಮಿತವಾದಂತಹ ವಿಚಾರ. ಅದು ಸ್ತ್ರೀಗೆ ಅಗತ್ಯ ಇಲ್ಲ. ಸ್ತ್ರೀಗೆ ಅದಕ್ಕಿರುವಂತಹ ಒಂದು ಜವಾಬ್ದಾರಿ ಕೊಟ್ಟಿಲ್ಲ ಇಸ್ಲಾಂ. ಯಾಕೆಂದರೆ ಅಂತ ಒಂದು ಸಾಮರ್ಥ್ಯದಿಂದ ಅಷ್ಟು ಒಳ್ಳೆ ಒಂದು, ಯಾಕೆಂದ್ರೆ ಸಾಮರ್ಥ್ಯವಿರುವ ಮಹಿಳೆಯರಲ್ಲ. ಈಗ ಬಿಸ್ನೆಸ್ಗೆ ಹೋಗ್ತಾ ಇದ್ದಾರೆ, ವ್ಯವಸಾಯಿಗಳಿದ್ದಾರೆ ಜಗತ್ತಿನಲ್ಲಿ. ಅದು ಬೇಡ ಅಂತಲ್ಲ, ಅವರಿಗೆ ಆ ಜವಾಬ್ದಾರಿ ಇಲ್ಲ ಅಂತ. ಆ ಜವಾಬ್ದಾರಿಯನ್ನು ಪತಿಗೆ ಕೊಟ್ಟಿದ್ದಾರೆ. ಮಾಡಿದ್ರು ತಪ್ಪೇನಿಲ್ಲ. ಇಲ್ಲ. ನಾವು ಹೇಳ್ತಾ ಇರೋದು ಒಂದೇ, ಪವಿತ್ರ ಕುರ್ಆನ್ ಹೇಳಿದಂತೆ ವಲಾ ತಬರ್ರಜ್ನ ತಬರ್ರುಜಲ್ ಜಾಹಿಲಿಯತಿಲ್ ಊಲಾ. ಪೌರಾಣಿಕ ಗತಕಾಲದ ಕೆಲವು ಅನೈತಿಕತೆಯಲ್ಲಿ ತೊಡಗಿಸಿಕೊಂಡಂತಹ ಕೆಲವು ಸ್ತ್ರೀಗಳಿದ್ದಾರೆ. ಆ ಸ್ತ್ರೀಗಳ ಹಾಗೆ ನಿಮ್ಮ ಸೌಂದರ್ಯವನ್ನು ಪರಪುರುಷರ ಮುಂದೆ ನೀವು ಪ್ರದರ್ಶಿಸಬೇಡಿ. ಎಂದಲ್ಲದೆ ಮನೆಯೊಳಗೆ ನೀವು ಅವಿತುಕೊಳ್ಳಿ ಅಂತೂ ಯಾವತ್ತೂ ಹೇಳಿಲ್ಲ. ಯಾಕೆಂದ್ರೆ ಇಸ್ಲಾಮಿನ ಚರಿತ್ರೆ ನೋಡುವಾಗ ಎಷ್ಟೋ ಮಹಿಳೆಯರು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸ್ವಂತ ಪತ್ನಿ ಖದೀಜಾ ರಲಿಯಲ್ಲಾಹು ಅನ್ಹಾ ಅವರು ವ್ಯವಸಾಯಿಯಾಗಿದ್ದರು, ಅಗರ್ಭ ಶ್ರೀಮಂತರಾಗಿದ್ದರು. ಅವರು ವ್ಯಾಪಾರ ಮಾಡಿದರು. ಇತಿಹಾಸವಿದೆ. ಇವತ್ತು ಎಷ್ಟೋ ಮುಸ್ಲಿಂ ಮಹಿಳೆಯರು ವ್ಯವಸಾಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದ್ರೆ ವ್ಯವಸಾಯದ ಆ ಹೆಸರಿನಲ್ಲಿ ಅವರ ಶರೀರದ ಪ್ರದರ್ಶನವೋ ಅಥವಾ ಅನೈತಿಕತೆಗೆ ದಾರಿ ಆಗುವಂತಹ ಕೆಲಸಗಳು ಮಾಡಿದರೆ ಅದನ್ನು ಇಸ್ಲಾಂ ವಿರೋಧಿಸುತ್ತದೆ. ಸರಿ, ಈ ವಿಚಾರವಾಗಿ ಮತ್ತಷ್ಟು ನನಗೆ ಚರ್ಚೆ ಮಾಡ್ಲಿಕ್ಕಿದೆ. ಅವುಗಳ ಬಗ್ಗೆ ಚರ್ಚೆಯನ್ನ ನಾನು ಮುಂದುವರಿಸ್ತೇನೆ. ಆದರೆ ಅದಕ್ಕಿಂತ ಮೊದಲೊಂದು ಸಣ್ಣ ವಾಣಿಜ್ಯ ವಿರಾಮ.